PM ಕೇರ್ಸ್ ಅಂತಕ್ಕಂಥ ಒಂದು ಫಂಡ್ ಮೋದಿಯವರ ವೈಯಕ್ತಿಕ ಫಂಡ್ ಅಲ್ಲ, ಬಿಜೆಪಿಯ ವೈಯಕ್ತಿಕ ಫಂಡ್ ಅಲ್ಲ. ಈ ಫಂಡ್ ಅನ್ನ ನಡೆಸ್ತಕ್ಕಂಥವ್ರು ದೇಶದ ಅತ್ಯುನ್ನತ ಪದವಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಪ್ರಿಯಾಂಕಾ ಖರ್ಗೆ ಅವರು ನಾಳೆ ಪ್ರಧಾನಿಗಳಾದ್ರು ಅಂತ ಇಟ್ಕೊಂಡ್ಬಿಡಿ ಉದಾಹರಣಾರ್ಥವಾಗಿ. ಇದೇ 8,000 ಕೋಟಿ ಪ್ರಿಯಾಂಕಾ ಖರ್ಗೆ ಅವರ ಕೈಲಿರುತ್ತೆ. ಇದು ಉದ್ದೇಶ ಏನು ಅಂತಂದ್ರೆ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಸಿಟಿಸನ್ ಗಳ ಅಸಿಸ್ಟೆನ್ಸ್ ಗಾಗಿ ಮತ್ತೆ ರಿಲೀಫ್ ಗಾಗಿ ಇಟ್ಟಿರ್ತಕ್ಕಂತಹ ಒಂದು ಫಂಡ್. ಅದು ಹಂಗಿಟ್ಟಂಗೆ ಇಟ್ಟಿದ್ರಿ, ಅದನ್ನ ಉಪಯೋಗನೆ ಮಾಡ್ತಾ ಇಲ್ಲ ಅಂತ ಯಾರಾದ್ರೆ ನಿನ್ನ ಮೂರ್ಖತನ ಅಂತ ಕರೀತಾರೆ. ಇದು ಖರ್ಚು ಮಾಡ್ಲಿಕ್ಕೆ ಅಂತ ಇಟ್ಟಿರೋ ಫಂಡ್ಸ್ ಅಲ್ಲ, ಇದು ಎಮರ್ಜೆನ್ಸಿಗೆ ಅಂತ ಇಟ್ಟಿರೋ ಫಂಡ್ಸ್. ಇದು ಉದಾಹರಣೆ ಹೇಳಿ ನೀವು ಅಂತಂದ್ರೆ ಕೋವಿಡ್ ಟೈಮ್ ಅಲ್ಲೇನೆ 2,000 ಕೋಟಿ ಇಮಿಡಿಯೇಟ್ ಆಗಿ ವೆಂಟಿಲೇಟರ್ ಗಳಿಗೆ ಕೊಡುವಂತದ್ದಾಯ್ತು. ನೀವು ಆಕ್ಸಿಜನ್ ಜನರೇಷನ್ ಮಾಡ್ಲಿಕ್ಕೆ ಅಂತ ನಿಮ್ಗೆ ಏನ್ ಮಷಿನ್ಗಳು ಬೇಕಾಗಿತ್ತು ಅದಕ್ಕೊಂದು 1,000 ಕೋಟಿ ಕೊಡೋದಾಯ್ತು. ಕಾರ್ಮಿಕ ಜನರು ಯಾವಾಗ ಊರು ಬಿಟ್ಟು ಊರು, ರಾಜ್ಯ ಬಿಟ್ಟು ರಾಜ್ಯ ತಿರುಗಾಡ್ಲಿಕ್ಕೆ ಶುರು ಮಾಡೋರು ಕಾಲ್ನಡಿಗೆಯಲ್ಲಿ ಅವರಗಳ ಅನುಕೂಲಕ್ಕಾಗ್ಲಿ ಅನ್ನೋ ದೃಷ್ಟಿಯಿಂದ 1,000 ಕೋಟಿಯನ್ನ ಈ PM ಕೇರ್ಸ್ ಫಂಡ್ ಅನ್ನೋದು ರಾಜ್ಯಗಳಿಗೆ ಕೊಡ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರೋದು, ಇದಕ್ಕೆ ಆಡಿಟ್ ಯಾಕೆ ಮಾಡಿಸ್ತಾ ಇಲ್ಲ ನೀವು? ನಿಮ್ಗೀಗ 8,000 ಕೋಟಿ ಇದೆ ಅಂತ ಗೊತ್ತಾಗಿದೆ, ಅವ್ರು ಆಡಿಟ್ ಮಾಡಿ ಸ್ಟೇಟ್ಮೆಂಟ್ ಹೊರಗೆ ಕೊಟ್ಟಾಗಷ್ಟೇ ಅಲ್ವೇ? ಇವತ್ತು 8,000 ಕೋಟಿ ಇರೋದು ನೀವು ಅದ್ರಲ್ಲಿ ಖರ್ಚೇ ಮಾಡ್ಲಿಲ್ಲ ಅಂತಂದ್ರೆ ಅದು ಒಂದು ಲೆಕ್ಕದಲ್ಲಿ ಒಂದು ಪ್ರಶಂಸನೀಯ ಮಾತು ಅಂತ ನೀವು ಅನ್ಕೋಬೇಕು. 20 ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. PM ಕೇರ್ಸ್ ಅನ್ನೋ ಫಂಡ್ ಏನಿದೆ ಸಂಪೂರ್ಣ ಸಂವಿಧಾನ ಬದ್ಧವಾಗಿದೆ, ಲೀಗಲ್ ಆಗಿದೆ ಮತ್ತು ಅದರ ಅವಶ್ಯಕತೆ ಇದೆ. ಮೊನ್ನೆ ಮಾನ್ಯ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು PM ಕೇರ್ಸ್ ಫಂಡಿನ ಬಗ್ಗೆ ಕುಚೋದ್ಯಗಳು ಅಂತ ಅನ್ಸ್ಬಹುದೇನೋ ಅಷ್ಟರ ಮಟ್ಟಿಗೆ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದ್ರು. ಈ ವಿಚಾರವಾಗಿ ಒಂದು ಸಾಂದರ್ಭಿಕವಾಗಿರ್ತಕ್ಕಂಥ ಒಂದು ಮಾತು, PM ಕೇರ್ಸ್ ಯಾತಕ್ ಬಂತು, ಹೇಗ್ ಬಂತು, ಅದರ ಗವರ್ನೆನ್ಸ್ ಸ್ಟ್ರಕ್ಚರ್ ಏನು, ಅದರ ಉದ್ದೇಶ ಏನು, ಏನ್ ಮಾಡ್ತಿದ್ದೀವಿ, ಇದ್ರ ಬಗ್ಗೆ ತಿಳ್ಕೊಂಡಾಗ ಖರ್ಗೆ ಅವರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಸಿಗತ್ತೆ ಅನ್ನೋ ಅಭಿಪ್ರಾಯ ನಮ್ದಿದೆ. 6-7 ವರ್ಷಗಳ ಹಿಂದಿನ ಮಾತು. ನಾವೆಲ್ಲ ನೋಡಿದಂಗೆ ಕೋವಿಡ್ ಅಂತಹ ಮಹಾಮಾರಿ 100 ಜನ 1000 ಜನ ನಮ್ಮ ಕಣ್ಣುಗಳ ಮುಂದೆನೆ ವೈಯಕ್ತಿಕವಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಒದ್ದಾಡಿದ್ದ ನಾವು ನೋಡಿದೀವಿ. ಅಷ್ಟಾದ್ರೂ ಕೂಡ ನಮ್ಮ ದೇಶ ತಲೆ ಎತ್ತಿ ಧೈರ್ಯದಿಂದ ಮುನ್ನುಗ್ಗಿ ಕಳೆದ 6 ವರ್ಷಗಳಲ್ಲಿ ಬಂದಿದೆ, ಆರ್ಥಿಕ, ಸಾಮಾಜಿಕ, ಅಫ್ಕೋರ್ಸ್ ರಾಜಕೀಯವಾಗಿ. ಈ ನಿಟ್ಟಿನಲ್ಲಿ ನೋಡಿದಾಗ ಇನ್ ಹೈಂಡ್ ಸೈಟ್ ಅಂದ್ರೆ ಹಿಂದೆ ತಿರುಗಿ ಒಂದು ಸಿಂಹಾವಲೋಕನ ಅಂತ ಮಾಡಿದಾಗ ಎಂತಹ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ ಅನ್ನೋದು ಆಕ್ಚುಲಿ ನಮ್ಗೆ ಈಗ ಗೊತ್ತಾಗತ್ತೆ. ಮಾಡಬೇಕಾಗಿರ್ತಕ್ಕಂತಹ ಕಾಲ ಇದು. ಖರ್ಗೆ ಅವರು ಎತ್ತಿರೋ ಪ್ರಶ್ನೆಗಳಿಗೆ ಒಂದು ಸಮಂಜಸವಾಗಿರ್ತಕ್ಕಂತಹ ವೇದಿಕೆ ಅಂತ ಅನ್ಕೋತೀನಿ. ಪ್ರಧಾನಿ ಮೋದಿ ಅವರು ಯಾವ ಲೆಕ್ಕದಲ್ಲಿ ದೇಶದ ಭದ್ರತೆ ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂತಹ ಭದ್ರತೆ, ಆರ್ಥಿಕ, ಆರೋಗ್ಯ ಅದನ್ನು ಮೊದಲು ಮಾಡಿಕೊಂಡು ಯಾವ ರೀತಿಯಲ್ಲಿ ಮುಂದೆ ತಂದ್ರು ಅನ್ನೋದನ್ನ ನಾವು ನೋಡೋಣಂತೆ. ಈಗ 2020 ಆ ಸಮಯದಲ್ಲಿ ಬಂದಂತಹ ಈ ಕೋವಿಡ್ ನ ಪ್ರಭಾವದಿಂದ ನಮ್ಮ ದೇಶವನ್ನು ಬಚಾವ್ ಮಾಡ್ಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ತಗೊಂಡ್ರು ಮೋದಿ ಅವರು. ಆರೋಗ್ಯದ ಕಡೆ ಗಮನ ಕೊಡಬೇಕಾದಾಗ ನಮಗೆ ನೆನಪಿರಬೇಕು, ದೇಶದಲ್ಲಿ ನಮ್ಮದೇ ಆದ ವ್ಯಾಕ್ಸಿನ್ ಇರಲಿಲ್ಲ, ಅಮೆರಿಕದಲ್ಲಿ ಬಂದಿದ್ದ ವ್ಯಾಕ್ಸಿನ್. ಈಗ ಅಮೆರಿಕದಲ್ಲಿ ಬಂದ ವ್ಯಾಕ್ಸಿನ್ ನ ಕಳೆದ 50 ವರ್ಷಗಳ ಒಂದು ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ, ಅಮೆರಿಕ ದೇಶ ಯಾವತ್ತೂ ತನ್ನ ವ್ಯಾಕ್ಸಿನ್ ಅನ್ನ ಜನರಿಗೆ ಪರೋಪಕಾರ ಬುದ್ಧಿಯಿಂದ ಕೊಟ್ಟಿದ್ದಿಲ್ಲೇ ಇಲ್ಲ. ಕೊಟ್ಟಿದ್ದು ಹೇಗೆ ಅಂತಂದ್ರೆ ಅದನ್ನು ಕೂಡ ಒಂದು ವೆಪನೈಸ್ ಅಂತ ಏನ್ ಕರೀತಾರೆ ಅಂತಂದ್ರೆ ಅದನ್ನು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಶಸ್ತ್ರವನ್ನಾಗಿ ಮಾಡ್ಕೊಳ್ತಿತ್ತು. ಬೇರೆ ದೇಶದವ್ರಿಗೆ ನೀವು ನಮ್ಮ ಮಾತು ಕೇಳಿದಷ್ಟೇ ವ್ಯಾಕ್ಸಿನ್ ಕೊಡ್ತೀವಿ, ನಾವು ಕೇಳಿದಷ್ಟು ದುಡ್ಡು ಕೊಟ್ಟರೆ ಮಾತ್ರ ವ್ಯಾಕ್ಸಿನ್ ಕೊಡ್ತೀವಿ, ನಾವು ಯಾವಾಗ ಕೊಡ್ತೀವೋ ಅವಾಗೆ ನೀವು ತಗೋಬೇಕು ಅನ್ನೋ ಒಂದು ಸಂದರ್ಭಗಳು ಇತ್ತು ಕಳೆದ 50 ವರ್ಷಗಳಲ್ಲಿ. ಅಂದ್ರೆ ಉದಾಹರಣಾರ್ಥವಾಗಿ ಹೇಳ್ಬೇಕಂದ್ರೆ ಅಮೆರಿಕದಲ್ಲಿ ಪೋಲಿಯೋ ವ್ಯಾಕ್ಸಿನ್ ಬಂದ ನಂತರ ನಾವು ಕೈ ಒಡ್ಡಿದಾಗ ನಮ್ಗೆ ಸಿಕ್ಕಿದ 20-30 ವರ್ಷಗಳ ನಂತರ. ಪ್ರಧಾನಿ ಮೋದಿ ಅವರು ಇಂಥದಕ್ಕೆಲ್ಲ ಬಗ್ಗುವಂತ ವ್ಯಕ್ತಿ ಅಲ್ಲ. ಅವ್ರು ಮಾಡಿದ ಮೊದಲನೇ ಕೆಲಸ ಏನು ಅಂತಂದ್ರೆ ನಮ್ಮ ದೇಶದಲ್ಲೇನೆ ಒಂದು ವ್ಯಾಕ್ಸಿನ್ ತಯಾರಾಗಬೇಕು ಅಂತಂದ್ರು ಅವರು. ಉದಾಹರಣೆ ಕೊಡ್ತೀನಿ, ಫೈಸರ್ ಅನ್ನೋ ವ್ಯಾಕ್ಸಿನ್ ಅನ್ನೋ ಕಂಪನಿ ಅಮೆರಿಕದಿಂದ ವ್ಯಾಕ್ಸಿನ್ ಕೊಡಬೇಕು ಅಂತಂದ್ರೆ 2 ಡೋಸ್ ವ್ಯಾಕ್ಸಿನ್ಗೆ 16,000 ರೂಪಾಯಿ ಪ್ಲಸ್ ಸಂಪೂರ್ಣವಾಗಿರ್ತಕ್ಕಂತಹ ಇಂಡೆಮ್ನಿಟಿ ಅಂತಂದ್ರೆ ಅದರ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಇನ್ಕ್ಲೂಡಿಂಗ್ ಡೆತ್ ಆದ್ರೂ ಕೂಡ ಆ ಕಂಪನಿ ಜವಾಬ್ದಾರ ಅಲ್ಲ ಅನ್ನೋ ಸರ್ಕಾರ ಇಂಡೆಮ್ನಿಟಿ ಬರ್ಕೊಡ್ಬೇಕು. ಸಂಪೂರ್ಣ ದುಡ್ಡು ಸರ್ಕಾರದ ಕಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಅಡವಿಡಬೇಕು. ಏನೇನು ಅಡವಿಡಬೇಕು ಅಂತಂದ್ರೆ ಸಾವರಿನ್ ಅಸೆಟ್ಸ್, ನಿಮ್ಮ ನ್ಯಾಷನಲ್ ಹೈವೇಗಳು, ಪೋರ್ಟ್ಗಳು, ಏರ್ಪೋರ್ಟ್ಗಳು ಕಡೆಗೆ ಬಿಟ್ಟರೆ ನಿಮ್ಮ ಪಾರ್ಲಿಮೆಂಟ್ ಕೂಡ ತಗೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಚಿಂತನೆಯಲ್ಲಿತ್ತು. ಬೇರೆ ದೇಶಗಳು ಬ್ರೆಜಿಲ್, ಮೆಕ್ಸಿಕೋ ಜೊತೆ ಅವರ ವ್ಯವಹಾರ ಇದರಿಂದ ಗೊತ್ತಾಗತ್ತೆ. ಪ್ರಧಾನಿಯವರಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ ಅಂತಂದ್ರು, ಆತ್ಮನಿರ್ಭರತೆ ಬಗ್ಗೆ ಮಾತಾಡಿದ್ರು. ಆ ದೃಷ್ಟಿಯಲ್ಲಿ ನೋಡಿದಾಗ ಪ್ರಧಾನಿ ಆದ ವ್ಯಕ್ತಿ ಒಂದು ಡಿಸಿಷನ್ ತಗೊಂಡು ಇಂತಹ ಸಮಯದಲ್ಲಿ ಅತ್ಯಂತ ಫ್ಲೆಕ್ಸಿಬಲ್ ಆಗಿ ಮತ್ತು ಫಾಸ್ಟ್ ಆಗಿ ಡಿಸಿಷನ್ ತಗೋಬೇಕು ಅಂತಂದ್ರೆ ಪ್ರಧಾನಿಗಳ ನೇತೃತ್ವದಲ್ಲಿ ಇರತಕ್ಕಂತಹ ಒಂದು ಆರ್ಥಿಕ ವ್ಯವಸ್ಥೆ ಅನ್ನೋದು ಬೇಕಾಗತ್ತೆ. ಬಟ್ ನಾವು ರೆಗ್ಯುಲರ್ ಟೈಮಲ್ಲಿ, ಸಾಮಾನ್ಯ ನಾರ್ಮಲ್ ಟೈಮಲ್ಲಿ ಹೇಗೆ ಆರ್ಥಿಕ ವ್ಯವಸ್ಥೆ ಇರುತ್ತೆ ಅಂತಂದ್ರೆ ಅದಕ್ಕೊಂದು ಪ್ರಾಸೆಸ್, ಬ್ಯೂರೋಕ್ರಾಟಿಕ್ ಅಂತ ಅಂದುಕೊಂಡ್ರು ಕೂಡ ಅದು ಬೇಕಾದದ್ದೇ ಪ್ರಾಸೆಸ್. ಅಂದ್ರೆ ಅದರ ಅಬ್ಯೂಸ್ ಆಗಬಾರ್ದು ಅನ್ನೋ ಲೆಕ್ಕದಲ್ಲಿ ಒಂದು ಪ್ರಾಸೆಸ್ ಇರುತ್ತೆ. ನೀವು ಸರ್ಕಾರ ದುಡ್ಡು ತಗೋಬೇಕು ಅಂದ್ರೆ ಅದಕ್ಕೊಂದು ಎಕ್ಸಿಕ್ಯೂಟಿವ್ ಇಂದ ಲೆಜಿಸ್ಲೇಚರ್ಗೆ ಪರ್ಮಿಷನ್ ತಗೊಂಡು ತದನಂತರವಾಗಿ ಎದಕ್ಕೆ ಖರ್ಚು ಮಾಡ್ತೀರಾ ಮಾಡಿ ತದನಂತರವಾಗಿ CAG ಇಂದ ಆಡಿಟಿಂಗ್ ಆಗಿ ಸರಿಯೋ ತಪ್ಪೋ ಎಷ್ಟಾಗಿದೆ ಎಷ್ಟು ಬಿಟ್ಟಿದೆ, ಪ್ಲಸ್ ಇಟ್ಸ್ ಎ ಲೆಂತಿ ಪ್ರಾಸೆಸ್. ಕೋವಿಡ್ ಟೈಮ್ನಲ್ಲಿ
ಜನ ಸಡನ್ ಆಗಿ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ, ವೆಂಟಿಲೇಟರ್ಗಳು ಇಲ್ಲದೆ ಸಾಯ್ತಾ ಇದ್ದಾರೆ. ಹಲವಾರು ತರಹದ ಔಷಧೋಪಚಾರಗಳಿಗೆ ದುಡ್ಡಿನ ಅವಶ್ಯಕತೆ ಇತ್ತು ಪ್ರಧಾನಿಯವರಿಗೆ. ಅಂತಹ ಸಮಯದಲ್ಲಿ ಪ್ರಧಾನಿಯವರು ಮಾಡಿದ್ದೇನು ಅಂತಂದ್ರೆ ಟಚಿಂಗ್ ದ ಪಲ್ಸ್ ಆಫ್ ದ ಪೀಪಲ್, ಜನರ ಮುಂದೆ ಕೈ ಒಡ್ಡಿದರು. ಅಂದ್ರೆ ನಾವುಗಳೆಲ್ಲ ಸೇರಿ ಹನಿ ಹನಿಗೂಡಿದರೆ ಹಳ್ಳ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸೇರಿ PM ಕೇರ್ಸ್ ಅಂತಕ್ಕಂಥ ಒಂದು ಫಂಡ್, ಅಂದ್ರೆ ಇದು ಮೋದಿ ಕೇರ್ಸ್ ಫಂಡ್ ಅಲ್ಲ, PM ಕೇರ್ಸ್ ಫಂಡ್, ಪ್ರಧಾನಮಂತ್ರಿಗಳು ಇದನ್ನು ನಡೆಸ್ತಕ್ಕಂತಹ ಒಂದು ಫಂಡ್. ಬಟ್ ಅದ ಪ್ರಧಾನಮಂತ್ರಿಗಳು ಎಕ್ಸ್ ಅಫಿಷಿಯೋ ಟ್ರಸ್ಟಿ ಆದಂಗೆ ಎಕ್ಸ್ ಅಫಿಷಿಯೋ ಟ್ರಸ್ಟಿಗಳು ಯಾರ್ಯಾರು ಅಂತಂದ್ರೆ ವಿತ್ತ ಮಂತ್ರಿಗಳು, ರಕ್ಷಾ ಮಂತ್ರಿಗಳು, ಗೃಹ ಮಂತ್ರಿಗಳು. ಅಂತಂದ್ರೆ ನಾಳೆ ಬೇರೆ ಪ್ರಧಾನಮಂತ್ರಿ ಬಂದ್ರು, ನಾಳೆ ಬೇರೆ ವಿತ್ತ ಮಂತ್ರಿಗಳು ಬಂತು ಅಂತಂದ್ರೆ ಅವರು ಕೂಡ ಬದಲಾಗ್ತಾ ಇರ್ತಾರೆ. ಇದು ಸ್ವಂತವಾಗಿ ತೆಗೆದುಕೊಂಡು ಹೋಗೋದಂತಹ ಒಂದು ಪರ್ಸನಲ್ ಟ್ರಸ್ಟ್ ಅಲ್ಲ, ಅದನ್ನ ತಿಳ್ಕೊಬೇಕಿದು. ಪರ್ಸನಲ್ ಫಂಡ್ ಅಂತ ಮಾಡಲಿಲ್ಲ. ಆ ಸಮಯದಲ್ಲೇ ಬಹಳಷ್ಟು ಜನ, ನಮ್ಮ ಖರ್ಗೆ ಅವರು ಅಂತಹ ಜನ ತುಂಬಾ ಇದ್ರ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿ, ಸುಳ್ಳು ಮಾತುಗಳನ್ನ ಆಡಿ, ಸುಳ್ಳು ದಾವೆಗಳನ್ನು ಕೂಡ ಹಾಕಿದ್ರು. ಸುಪ್ರೀಂ ಕೋರ್ಟ್ ತನಕ ಹೋಯ್ತು. 20 ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. PM ಕೇರ್ಸ್ ಅನ್ನೋ ಫಂಡ್ ಏನಿದೆ ಸಂಪೂರ್ಣ ಸಂವಿಧಾನಬದ್ಧವಾಗಿದೆ, ಲೀಗಲ್ ಆಗಿದೆ, ಮತ್ತು ಅದರ ಅವಶ್ಯಕತೆ ಇದೆ ಅಂತಂದ್ರೆ ಏನು ಅಂತಂದ್ರೆ, ನೀವು NDRF ಬಗ್ಗೆ ಮಾತಾಡ್ತೀರಿ ಉದಾಹರಣವಾಗಿ, ಅಥವಾ PM ರಿಲೀಫ್ ಫಂಡ್ಸ್ ಇದೆ. ಅವು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ವಿಕೋಪಗಳಾದಾಗ ಬೇಕಾಗುವಂತಹ ಒಂದು ಫಂಡ್. ಮತ್ತು ಅದರೊಟ್ಟಿಗೆನೆ ಅದೊಂದು ಪ್ರಾಸೆಸ್ ಡ್ರಿವನ್. ನಮಗೆ ಸಡನ್ ಆಗಿ ಎಮರ್ಜೆನ್ಸಿ ಇದೆ, ಈ ಎಮರ್ಜೆನ್ಸಿಯಲ್ಲಿ ನಾವು ಮಾಡಬೇಕು ಅಂತಂದಾಗ ಅನ್ಕೊಂಡಾಗ ಮಾಡ್ಲಿಕ್ಕೆ ಆಗದೇ ಇರೋಷ್ಟು ಒಂದು ಪ್ರಾಸೆಸ್, ಟೈಮ್ ಹಿಡಿಯುವಂತಹ ಪ್ರಾಸೆಸ್ ಇದೆ. ಆ ಸಮಯದಲ್ಲಿ ಸಮಯವೇ ಹಣ, ಸಮಯವೇ ಬಲ, ಸಮಯವೇ ಎಲ್ಲ. ಹಂಗಿದ್ದಾಗ ನೀವು 6 ತಿಂಗಳು 1 ವರ್ಷ ವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೈಯಲ್ಲಿ ಇಮ್ಮಿಡಿಯೇಟ್ ಆಗಿ ದುಡ್ಡಿದ್ದು ಕೆಲಸ ಮಾಡುವಂತಹ ಒಂದು ಚಾಲೆಂಜ್ ಇದ್ದಿದ್ದು. ಆ ಚಾಲೆಂಜಿನನ್ವಯ ಪ್ರಧಾನಮಂತ್ರಿಗಳು ಕೇವಲವಾಗಿ ಇದನ್ನ 3-4 ಜನ ಹಿರಿಯ ಮಂತ್ರಿಗಳಲ್ಲದೆ ದೇಶದ ಅತ್ಯುನ್ನತ ಇಂಟೆಗ್ರಿಟಿ ಅಂತ ಏನು ಕರಿತೀವಿ ಅದರ ಒಂದು ಪ್ರತೀಕ ಆಗಿರುವಂತಹ ಜನ, ಉದಾಹರಣೆಗೆ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶರು ಜಸ್ಟಿಸ್ ಥಾಮಸ್ ಅವರು, ಇಲ್ಲ ರತನ್ ಟಾಟಾ ಅತ್ಯಂತ ದೊಡ್ಡ ಉದ್ಯಮಿ, ಅವ್ರಿಗೆ ಜನರಿಂದ ಬರೋ ಈ 1000 ಕೋಟಿಯಿಂದ ಅವ್ರೇನು ದುಡ್ಡು ಮಾಡ್ಕೋಬೇಕಾದಿರಲಿಲ್ಲ. ತಾವೇ ಖುದ್ದಾಗಿರ್ತಕ್ಕಂತಹ ಅತ್ಯಂತ ಪ್ರತಿಭಾವಂತ ಹಾಗೂ ಧನವಂತ ವ್ಯಕ್ತಿ. ಅಂತಹ ವ್ಯಕ್ತಿಗಳು ಅಡ್ವೈಸರ್ ಆಗಿ ಸುಧಾಮೂರ್ತಿ ಅಂತ ಅವರು, ಕರಿಯಾ ಮುಂಡಾ ಅಂತಕ್ಕಂತಹ ದೊಡ್ಡ ಗ್ರೌಂಡ್ ಲೆವೆಲ್ ಇಂದ ಬಂದಿರತಕ್ಕಂತಹ ಫಾರ್ಮರ್ ಡೆಪ್ಯೂಟಿ ಸ್ಪೀಕರ್ ಲೋಕಸಭಾ ಅಂತ ಅವರು ಟ್ರಸ್ಟಿಗಳಾಗಿ ಬಂತಂದ್ರು. ಅಂದ್ರೆ ಉದ್ದೇಶ ಏನು ಅಂತಂದ್ರೆ ಒಂದು ದೇಶದ ಕೆಲಸಕ್ಕೆ ಆಗತಕ್ಕಂತಹ ಒಂದು ಫಂಡ್. ಇದು ಪರ್ಸನಲ್ ಫಂಡ್ ಅಲ್ಲ, ಇದು ಮುಖ್ಯವಾಗಿ ನಾವು ತಿಳ್ಕೋಬೇಕು. ಪರ್ಸನಲ್ ಫಂಡ್ಗೊಂದು ಉದಾಹರಣೆ ಕೊಡಿ ಅಂತ ನೀವು ಕೇಳೋದಿತ್ತಂದ್ರೆ, ರಾಜೀವ್ ಗಾಂಧಿ ಅವರ ಹತ್ಯೆ ಆದ ನಂತರ ರಾಜೀವ್ ಗಾಂಧಿ ಫೌಂಡೇಶನ್ ಅನ್ನೋದನ್ನು ಮಾಡಿದ್ರು. ಸೋನಿಯಾ ಗಾಂಧಿ ಅವರು ಅದಕ್ಕೆ ಚೇರ್ಪರ್ಸನ್ ಇದ್ದಾರೆ, ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್, ಮಗ ಮಗಳು, ಅವರ ಏಕ್ದಮ್ ಭಕ್ತರಾಗಿರ್ತಕ್ಕಂಥ ಚಿದಂಬರಂ ಅಂತ ಅವ್ರನ್ನ 3-4 ಜನ ಸೇರಿಸಿ ಟ್ರಸ್ಟಿ ಅಂತಗಳು ಮಾಡಿ ಅದನ್ನ ಟ್ರಸ್ಟ್ ಮಾಡ್ಕೊಂಡಿರೋದು. ಅದು ಪ್ರೈವೇಟ್ ಫಂಡ್, ಪ್ರೈವೇಟ್ ಫೌಂಡೇಶನ್. ಅಂತಹ ಪ್ರೈವೇಟ್ ಫೌಂಡೇಶನ್ಗೆ ಮನಮೋಹನ್ ಸಿಂಗ್ ಅವರು 100 ಕೋಟಿ ರೂಪಾಯಿ ಕೊಟ್ಬಿಡ್ತೀನಿ. ಯಾರ್ದು? ಅವ್ರ ದುಡ್ಡಲ್ಲ, ಜನರ ದುಡ್ಡು. ಜನರ 100 ಕೋಟಿ ರೂಪಾಯಿ ಎತ್ತು ಕೊಟ್ಬಿಡ್ತೀನಿ ಅಂದ್ರೆ, ಅವತ್ತಿನ ದಿನದಲ್ಲಿ 91ನಲ್ಲಿ 100 ಕೋಟಿ ಅಂದ್ರೆ 26ನೇ ಇಸ್ವಿ ಒಳಗೆ ಸರಿ ಸುಮಾರು ಒಂದು ಹತ್ರ 1,000 ಕೋಟಿ ರೂಪಾಯಿ. ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಮಾತಾಡ್ಬೇಕಂದ್ರೆ 1,000 ಕೋಟಿ ರೂಪಾಯಿ ಎತ್ತು ಕೊಟ್ಬಿಡ್ತೀನಿ ಸೋನಿಯಾ ಗಾಂಧಿಯವರ ಪರ್ಸನಲ್ ಟ್ರಸ್ಟ್ಗೆ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ರು ಅಂದಿನ ಪ್ರಧಾನಿಗಳು. ಜನ ದಂಗೆ ಇದ್ರು, ಗಲಾಟೆ ಮಾಡಿದ್ರು. ಆ ಗಲಾಟೆಯನ್ನ ಕೇಳಿ ತಲೆ ತಗ್ಗಿಸ್ಕೋಬೇಕಾಗಿ ಕಾಂಗ್ರೆಸ್ ಅವರು ದುಡ್ಡು ಬೇಡ ಅಂತ ಕಡೆಗೆ ಸೋನಿಯಾ ಗಾಂಧಿ ಅವರು ಅಂತಂದ್ರು. ಅಫ್ಕೋರ್ಸ್ ಬೇರೆ PSCಗಳು ಬೇರೆ ಮಿಕ್ಕಿದ್ದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅವ್ರ ಫೌಂಡೇಶನ್ಗೆ ದುಡ್ಡು ಕೊಟ್ಟರು ಅನ್ನೋದು ಮಾತು ಬೇರೆ. ಬಟ್ 100 ಕೋಟಿ ಎತ್ತು ಕೊಟ್ಟು ಬಿಡ್ತೀನಿ ಅಂತ ಅಂದಿದ್ದು ಮನಮೋಹನ್ ಸಿಂಗ್ ಅವರು ಒಂದು ಪ್ರೈವೇಟ್ ಫಂಡ್ಗೆ. ಇದು ಪ್ರೈವೇಟ್ ಫಂಡ್ ಅಲ್ಲ, ಇದು ಪ್ರೈವೇಟ್ ಇನ್ ದ ಸೆನ್ಸ್ ಗವರ್ಮೆಂಟ್ ಅಲ್ಲ ಅನ್ನೋದಷ್ಟೇ ಹೊರತದಲ್ಲಿ ಪ್ರೈವೇಟ್ ಹೊರತಾಗಿ ಇದು ಮೋದಿಯವರ ವೈಯಕ್ತಿಕ ಫಂಡ್ ಅಲ್ಲ, ಬಿಜೆಪಿಯ ವೈಯಕ್ತಿಕ ಫಂಡ್ ಅಲ್ಲ. ಈ ಫಂಡ್ ಅನ್ನ ನಡೆಸ್ತಕ್ಕಂಥವ್ರು ದೇಶದ ಅತ್ಯುನ್ನತ ಪದವಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಅವರು ಪದತ್ಯಾಗ ಮಾಡಿದ ನಂತರ ಆ ಪದಕ್ಕೆ ಯಾರು ಬರ್ತಾರೋ ಅವ್ರು ನಡೆಸ್ತಾರೆ. ಸಣ್ಣ ಉದಾಹರಣೆಗೆ ಹೇಳಬೇಕು ಅಂದ್ರೆ, ತಮಾಷೆಗಾದ್ರೂ ಸರಿ ಒಂದು ಉದಾಹರಣೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್, ಇದಾಗೋದಿಲ್ಲ ಗೊತ್ತು, ಬಟ್ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳೋಣ ಅಂತ, ಅದಕ್ಕಂತೂ ಏನು GST ಇಲ್ಲ. ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ನಾಳೆ ಪ್ರಧಾನಿಗಳಾದ್ರು ಅಂತ ಇಟ್ಕೊಂಡ್ಬಿಡಿ ಉದಾಹರಣೆ ಅರ್ಥವಾಗಿ. ಅವಾಗ ಮೋದಿ ಅವರ ಕೈಯಲ್ಲಿ ಈ PM ಕೇರ್ಸ್ ಇರೋದಿಲ್ಲ, ಇದೇ 8,000 ಕೋಟಿ ಪ್ರಿಯಾಂಕಾ ಖರ್ಗೆ ಅವರ ಕೈಲಿರುತ್ತೆ. ಅವ್ರು ಪದತ್ಯಾಗ ಮಾಡಿದ ನಂತರ ಮತ್ತೊಬ್ಬರ ಕಡೆಗೆ ಬರುತ್ತೆ. ಆದ್ರಿಂದ ಇದು ದೇಶದ ದುಡ್ಡು, ದೇಶದ ಒಳಿತಿಗಾಗಿರ್ತಕ್ಕಂತಹ ದುಡ್ಡು. ಇದು ಉದ್ದೇಶ ಏನು ಅಂತಂದ್ರೆ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಸಿಟಿಸನ್ಗಳ ಅಸಿಸ್ಟೆನ್ಸ್ಗಾಗಿ ಮತ್ತು ರಿಲೀಫ್ಗಾಗಿ ಇಟ್ಟಿರ್ತಕ್ಕಂತಹ ಒಂದು ಫಂಡ್ ಅಷ್ಟೇ. ಇನ್ನ ಕಂಪೇರ್ ಮಾಡಿದ್ವಿ, ರಾಜೀವ್ ಗಾಂಧಿ ಫೌಂಡೇಶನ್ ಯಾವ ಲೆಕ್ಕದಲ್ಲಿ ಒಂದು ಪರ್ಸನಲ್ ಟ್ರಸ್ಟ್ ಆಗಿತ್ತು. ಆ ಪರ್ಸನಲ್ ಟ್ರಸ್ಟ್ಗೆ ದುಡ್ಡು ಬರ್ತಾ ಇದೆ ಅಂದ್ರೆ ಜನರ ದುಡ್ಡು, ಸರ್ಕಾರದ ದುಡ್ಡು ಅಂದ್ರೆ ತಪ್ಪದು. ಇದು ಸರ್ಕಾರದಿಂದ ಒಂದು ನಯ ಪೈಸಾ PM ಕೇರ್ಸ್ ಫಂಡ್ಗೆ ಬಂದಿಲ್ಲ. ಬಂದಿರೋದು ಯಾರಿಂದ? ಜನರಿಂದ, ವ್ಯಕ್ತಿಗಳಿಂದ, ವೈಯಕ್ತಿಕವಾಗಿ ನಾವು ನೀವು ಅಂತವ್ರು ಕೊಟ್ಟವರು, ಸಂಘ ಸಂಸ್ಥೆಗಳು ಕೊಟ್ಟಿದ್ದು,
ಕಂಪನಿಗಳು ಕೊಟ್ಟಿದ್ದು, PSUಗಳು ಕೂಡ ಕೊಡ್ಬೋದು. CSR ಲೆಕ್ಕದಲ್ಲಿ ಅವ್ರು ಯಾವ ರೀತಿ ಡೊನೇಷನ್ ಕೊಡ್ತಾರೋ ಆ ಡೊನೇಷನ್ ಕೊಡ್ತಾರೆ. ಈ ಸಂವಿಧಾನ ಬದ್ಧತೆಯನ್ನ ಅವತ್ತಿನ ದಿನನೇ 2020 ಆಗಸ್ಟ್ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆದ್ರಿಂದ ಇದ್ರ ಬಗ್ಗೆ ಪದೇ ಪದೇ ಇದು ಬೇಕಾ ಇದು ಬೇಡವಾ, ಸಂವಿಧಾನ ಬದ್ಧವಾ ಹೌದಾ ಅಲ್ವಾ ಅನ್ನೋದು ಬಹಳ ಒಂದು ಕುತ್ಸಿತ ಮನೋಭಾವ ಅಂತ ಅನ್ಕೋಬಹುದು. ಸರಿ, ಈಗ ನೆಕ್ಸ್ಟ್ ಪ್ರಶ್ನೆ ಖರ್ಗೆ ಅವ್ರು ಕೇಳಿದ್ದು, ನೀವು NDRF ಇದೆ, ನಿಮ್ಮ PM ರಿಲೀಫ್ ಫಂಡ್ ಇದೆ, ಮತ್ತೆ ಇನ್ನೊಂದು ಯಾತಕ್ಕಿದು? ಉತ್ತರ ಅವಾಗೇ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಯಾತಕ್ಕೆ ಬೇಕು ಅಂತಂದ್ರೆ ಇದು ಕೇವಲ ಅಲ್ಪಕಾಲೀನ ದೃಷ್ಟಿಯಿಂದ ಮಾಡಿರೋ ಫಂಡ್ ಅಲ್ಲ, ಇದು ದೀರ್ಘಕಾಲೀನ ದೃಷ್ಟಿಯಿಂದ. ನಿಮ್ಗೆ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳಿಕ್ ಬರೋದಿಲ್ಲಲ್ಲ. ನಿಮ್ಮ ಮನೆಗಳಲ್ಲಿ ಮಧ್ಯಮ ವರ್ಗದ ಜನ, ಬಡ ಜನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಆಪದ್ಧನ ಅಂತ ಪಕ್ಕಕ್ಕೆ ಎತ್ತಿಟ್ಟಿರ್ತೀವಿ. ಒಂದು 5 ಲಕ್ಷವೋ 8 ಲಕ್ಷವೋ 10 ಲಕ್ಷವೋ ಆಪದ್ಧನ ಯಾವಾಗ ಬೇಕಾಗತ್ತೆ ಗೊತ್ತಾಗೋದಿಲ್ಲ, ಅದಿರ್ಲಿ ಅಂತ ಹೇಳಿ. ಅದು ಹಂಗೆ ಇಟ್ಟಂಗೆ ಇಟ್ಟಿದ್ರಿ 10 ಲಕ್ಷ, ಅದನ್ನ ಉಪಯೋಗನೇ ಮಾಡ್ತಾ ಇಲ್ಲ ಅಂತ ಯಾರಾದ್ರೆ ನಿನ್ನ ಮೂರ್ಖತನ ಅಂತ ಕರೀತಾರೆ. ಈಗ ಖರ್ಗೆ ಅವ್ರು ಮಾಡಿರೋ ಅಂತದ್ದೇ ಪ್ರಶ್ನೆ ಮೂರ್ಖತನದ ಪರಮಾವಧಿ. 8,000 ಕೋಟಿಯಲ್ಲಿ ನೀವು ಕೇವಲ 0.01 ಖರ್ಚು ಮಾಡಿದಿರಿ ಅಂದ್ರೆ ಇದು ಅಲ್ಪ ಸ್ವಲ್ಪ ತಿಳ್ಕೊಂಡು ಕುಚೋದ್ಯ ಮಾಡೋದು ಅಂತ ಹೇಳಿ. ಇದು ಖರ್ಚು ಮಾಡ್ಲಿಕ್ಕೆ ಅಂತ ಇಟ್ಟಿರೋ ಫಂಡ್ಸ್ ಅಲ್ಲ, ಇದು ಎಮರ್ಜೆನ್ಸಿಗೆ ಅಂತ ಇಟ್ಟಿರೋ ಫಂಡ್ಸ್. ಇದು ಯಾವ ತರದ ಎಮರ್ಜೆನ್ಸಿ? ಈಗ ಡೇ ಟು ಡೇ ಬಹಳ ಮಳೆ ಆಯ್ತು ಒಂದ್ ಕಡೆಗೆ, ಅಥವಾ ಎಲ್ಲೋ ಹಿಮಪಾತ ಆಯ್ತು, ಅಥವಾ ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಯ್ತು ಅಂತ ಅದಕ್ಕೆ NDRF ಇದೆ, PM ರಿಲೀಫ್ ಫಂಡ್ಸ್ ಇದೆ. ಬಟ್ ಅದನ್ನೂ ಮೀರತಕ್ಕಂತಹ ಎಮರ್ಜೆನ್ಸಿ ಏನಾಯ್ತು ನಮಗೆ 20ನೇ ಇಸ್ವಿಯಲ್ಲಿ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ, ಅಂತಹದ್ದು ಅಕಸ್ಮಾತ್ ಬಂದರೆ ಅದರಿಂದ ಕಲಿತ ಪಾಠ ಒಂದು, ನಾವು ಅದರಿಂದ ತಗೊಂಡಂತಹ ಒಂದು ಇನ್ಸೈಟ್. ಮುಂದೆ ಒಂದು 8,000 ಕೋಟಿಗಳು ಯಾವತ್ತಾದ್ರೂ ಎಮರ್ಜೆನ್ಸಿಗೆ ಅಂತ ಇರಬೇಕು ಅಂತ. ಉದಾಹರಣೆ ಹೇಳಿ ನೀವು ಅಂತಂದ್ರೆ, ಕೋವಿಡ್ ಟೈಮಲ್ಲೇನೆ 2,000 ಕೋಟಿ ಇಮಿಡಿಯೇಟ್ ಆಗಿ ವೆಂಟಿಲೇಟರ್ಗಳಿಗೆ ಕೊಡುವಂತದ್ದಾಯ್ತು. ನೀವು ಆಕ್ಸಿಜನ್ ಜನರೇಷನ್ ಮಾಡ್ಲಿಕ್ಕೆ ಅಂತ ನಿಮ್ಗೆ ಏನ್ ಮಷಿನ್ಗಳು ಬೇಕಾಗಿತ್ತು ಅದಕ್ಕೊಂದು 1,000 ಕೋಟಿ ಕೊಡೋದಾಯ್ತು. ಕಾರ್ಮಿಕ ಜನರು ಯಾವಾಗ ಊರು ಬಿಟ್ಟು ಊರು, ರಾಜ್ಯ ಬಿಟ್ಟು ರಾಜ್ಯ ತಿರುಗಾಡ್ಲಿಕ್ಕೆ ಶುರು ಮಾಡೋರು ಕಾಲ್ನಡಿಗೆಯಲ್ಲಿ ಅವರಗಳ ಅನುಕೂಲಕ್ಕಾಗ್ಲಿ ಅನ್ನೋ ದೃಷ್ಟಿಯಿಂದ 1,000 ಕೋಟಿಯನ್ನ ಈ PM ಕೇರ್ಸ್ ಫಂಡ್ ಅನ್ನೋದು ರಾಜ್ಯಗಳಿಗೆ ಕೊಡ್ತು. ಅಂತಂದ್ರೆ ಆ ಕ್ಷಣದಲ್ಲಿ ಬೇಕಾಗ್ತಕ್ಕಂತಹ ಅತಿ ಉತ್ತಮ ಇಂಪ್ಯಾಕ್ಟ್ ಏನಾಗತ್ತೆ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಏನ್ ದುಡ್ಡು ಬೇಕು, PM ಕೇರ್ಸ್ ಫಂಡ್ ಅಲ್ಲಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಅಥವಾ ಅರ್ಥವಾಗಿದ್ರೂ ಬೇಕಂತ ಕುಚೋದ್ಯ ಮಾಡೋ ತರ ನಮ್ಮ ಖರ್ಗೆ ಅವರು ಇದು ಮಾತೆತ್ತಿರೋದು ಬಹಳ ಖೇದಕರ ವಿಚಾರ. ಖೇದಕರ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ವಿಚಾರಗಳೆಲ್ಲ. ಇದು ಪ್ರೈವೇಟ್ ಫಂಡ್ ಅಲ್ಲ, ದೇಶಕ್ಕೋಸ್ಕರ ಇರತಕ್ಕಂತಹ ಫಂಡು. ಇದನ್ನ ನಡೆಸ್ತಕ್ಕಂತಹ ಅವರು ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರುಗಳು, ರತನ್ ಟಾಟಾ ಅಂತ ದೊಡ್ಡ ವ್ಯಕ್ತಿಗಳು, ನಮ್ಮ ಸುಧಾಮೂರ್ತಿ ಅಂತಹ ಫಿಲಾಂಥ್ರೋಫಿಸ್ಟ್ಗಳು ಅಂತವ್ರು ಇದಕ್ಕೆ ಅಡ್ವೈಸರ್ಗಳಾಗಿ ಟ್ರಸ್ಟಿಗಳಾಗಿ ಅಂತ ಇರ್ತಕ್ಕಂಥವ್ರು. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರೋದು, ಇದಕ್ಕೆ ಆಡಿಟ್ ಯಾಕೆ ಮಾಡಿಸ್ತಾ ಇಲ್ಲ ನೀವು, CAG ಯಾತಕ್ಕೆ ನೋಡ್ತಾ ಇಲ್ಲ ಅಂದ್ರೆ ಇದು ಅರ್ಧ ಸತ್ಯ ಅರ್ಧ ಸುಳ್ಳು ಅಂತಾರಲ್ಲ ಹಾಗೆ. CAG ನೋಡ್ತಾ ಇಲ್ಲ ಅನ್ನೋದಕ್ಕೂ ಆಡಿಟೇ ಆಗ್ತಾ ಇಲ್ಲ ಅನ್ನೋದಕ್ಕೂ ಫರಕ್ ಇದೆ. ಆಡಿಟ್ ಆಗ್ತಾ ಇಲ್ಲ ಅದಕ್ಕೆ. ನಿಮ್ಮ ಕಂಪ್ನಿಗಳು ನಾವೇನಾದ್ರು ನಡೆಸಿದ್ರೆ ಪ್ರೈವೇಟ್ ಚಾರ್ಟರ್ಡ್ ಅಕೌಂಟೆಂಟ್ ಯಾವ ರೀತಿಯಾಗಿ ಆಡಿಟ್ ಮಾಡಿ ಒಂದು ಸರ್ಟಿಫಿಕೇಶನ್ ಕೊಡ್ತಾರೋ ಅದೇ ಲೆಕ್ಕದಲ್ಲಿ PM ಕೇರ್ಸ್ ಫಂಡ್ಗೂ ಕೂಡ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ನಿಯುಕ್ತರಾಗಿದ್ದಾರೆ. ಅವರು ಅದರ ಆಡಿಟ್ ಮಾಡ್ತಾರೆ, ಎಷ್ಟು ಬಂತು ಎಷ್ಟು ಹೋಯ್ತು. ನಿಮ್ಗೀಗ 8,000 ಕೋಟಿ ಇದೆ ಅಂತ ಗೊತ್ತಾಗಿದೆ, ಅವರು ಆಡಿಟ್ ಮಾಡಿ ಸ್ಟೇಟ್ಮೆಂಟ್ ಹೊರಗೆ ಕೊಟ್ಟಾಗಷ್ಟೇ ಅಲ್ವೇ. ಅದರಿಂದ ಆಡಿಟ್ ಆಗೋದಿಲ್ಲ ಅಂತ ಸುಳ್ಳು ಹೇಳ್ಬೇಡಿ, ಆಡಿಟ್ ಆಗತ್ತೆ. ಮತ್ತೆ CAG ಯಾತಕ್ಕೆ ನೋಡೋದಿಲ್ಲ ಅಂದ್ರೆ CAG ನೋಡುವಂತಹದ್ದು ಕೇವಲ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಂತಹ ಸಂಘ ಸಂಸ್ಥೆಗಳು, ಸರ್ಕಾರಿ ವೆಚ್ಚಗಳಿಗೆ ಮಾತ್ರ ಅವರು ಬದ್ಧರು ಬಾಧ್ಯರು. CAG ನಿಮ್ಮ ಕಂಪನಿಗಳಿಗೆ ಖರ್ಗೆ ಯಾವುದೋ ಕಂಪನಿ ನಡೆಸ್ತಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಯಾಗಿ, ಆ ಕಂಪನಿ ಬಂದು ಆಡಿಟ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಇಟ್ ಇಸ್ ಅ ಪ್ರೈವೇಟ್ ಥಿಂಗ್. ಅದೇ ಲೆಕ್ಕದಲ್ಲಿ ಇದಕ್ಕೆ CAG ಅವರ ವ್ಯಾಪ್ತಿಗೆ ಒಳಪಡೋದಿಲ್ಲ ಈ ಸಂಸ್ಥೆ ಅನ್ನೋದು ತಿಳ್ಕೋಬೇಕು. ಬಟ್ ಆಡಿಟೇ ಮಾಡ್ತಿಲ್ಲ ಅನ್ನೋ ಸುಳ್ಳನ್ನು ಯಾವತ್ತಿಗೂ ಹೇಳಿಕ್ ಹೋಗಬಾರ್ದು. ಫೈಸರ್ ಬಂದು ನಮ್ಮ ಆರ್ಮ್ ಟ್ವಿಸ್ಟ್ ಮಾಡಬೇಕು, ನಮ್ಮ ದೇಶ ಲೂಟಿ ಮಾಡಬೇಕು ಅಂತ ಬಂದಾಗ ಇಷ್ಟು ಪ್ರೆಷರ್ ಹಾಕಿದ್ರು ಕೂಡ ಪ್ರೆಷರ್ಗೆ ಬಗ್ಲಿಲ್ಲ ಅವರು. ವಜ್ರಾದಪಿ ಕಠೋರಾಣಿ ಅಂತ ತಮ್ಮ ವ್ಯಕ್ತಿತ್ವ ತೋರಿಸಿದ್ರು. ಅದೇ ಸಮಯದಲ್ಲಿ ಮೃದೂನಿ ಕುಸುಮಾದಪಿ, ಹೂಗಳಕ್ಕಿಂತ ಒಂದು ಮೃದುವಾಗಿರ್ತಕ್ಕಂತಹ ಮನಸ್ಸು, ಜನರ ಕಷ್ಟಗಳಿಗೆ ದುಃಖಗಳಿಗೆ ಮಮ್ಮಲ ಮರಗಿದ ವ್ಯಕ್ತಿ ಮೋದಿಯವರು. ಆ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಒಂದು ಫಂಡ್ ಇದು PM ಕೇರ್ಸ್. ಕೇರ್ಸ್ ಅನ್ನೋದು ಸಿಟಿಸನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಅಂತ ಆದ್ರೂ ಕೂಡ ಇನ್ ದ ಲಿಟ್ರಲ್ ಸೆನ್ಸ್ ಆಫ್ ದ ಟರ್ಮ್ ನಮ್ಮ ಪ್ರಧಾನಿಗಳು ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಅನ್ನೋದನ್ನ ನಾವು ಅಂದೂ ಕಂಡಿದೀವಿ, ಇಂದು ಕಾಣ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇದರ ಒಂದು ಸಾರಾಂಶ ಅಂತ ಹೇಳಬೇಕು ಅಂತಂದ್ರೆ, ಆ ಸಮಯದಲ್ಲಿ ದೇಶ ಕಾಲ ಪಾತ್ರ ನೋಡಿ ಒಬ್ಬ ವ್ಯಕ್ತಿಯ ಕೆಲಸವನ್ನು ಅಳಿ ಅಂತ ಏನ್ ಹೇಳ್ತಾರೆ, ಅಂತಹ ಮಹಾಮಾರಿ ಕೋವಿಡ್ ಬಂದ ಸಂದರ್ಭ, ಬೇರೆ ದೇಶಗಳು ನಮ್ಮ ದೇಶ ಲೂಟಿ ಮಾಡಬೇಕು ಅಂತ ನಿಂತ ಸಂದರ್ಭ, ಅಂತಹ ಸಂದರ್ಭದ ಜನರ ಕೈಯಲ್ಲಿ ದುಡ್ಡಿರಲಿಲ್ಲ ಅಂತಂದಾಗ ದುಡ್ಡಿರೋ ವ್ಯಕ್ತಿಗಳು 4,000 ರೂಪಾಯಿಗಳು ನೀವೇ ಒಟ್ಟಿಗೆ ಕೂಡಿಸಿ ನಮ್ಮ ದೇಶದ ಒಳಿತಿಗಾಗಿ, ದೇಶದ ಬಡವರ ಒಳಿತಿಗಾಗಿ ಅಂತ ಮಾಡಿಟ್ಟ ಫಂಡ್ ಏನಿದೆ ಅದೇ PM ಕೇರ್ಸ್ ಫಂಡ್. ಇವತ್ತು 8,000 ಕೋಟಿ ಇರೋದು ನೀವು ಅದ್ರಲ್ಲಿ ಖರ್ಚೇ ಮಾಡಲಿಲ್ಲ ಅಂತಂದ್ರೆ ಅದು ಒಂದು ಲೆಕ್ಕದಲ್ಲಿ ಒಂದು ಪ್ರಶಂಸನೀಯ ಮಾತು ಅಂತ ನೀವು ಅನ್ಕೋಬೇಕು. ಯಾಕೆ ಅಂತಂದ್ರೆ ಎಮರ್ಜೆನ್ಸಿ ಫಂಡ್ ಮುಟ್ಟದೇನೆ ನೀನ್ ಮನೆ ಚೆನ್ನಾಗಿ ನಡೆಸ್ತಾ ಇದೆಯಾ,
ನೀನ್ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತಾ ಇದೆಯಾ, ಫಾರಿನ್ ವೆಕೇಶನ್ ಕಳಿಸ್ತಾ ಇದೆಯಾ ಅಂತಂದ್ರೆ ನಿನ್ನ ಡೇ ಟು ಡೇ ಆದಾಯ ಚೆನ್ನಾಗಿ ನಡೆದಿದೆ, ಎಕಾನಮಿ ಚೆನ್ನಾಗಿ ನಡೆದಿದೆ ಅಂತ ಅರ್ಥ. ಈ 8,000 ಕೋಟಿ ಮುಟ್ಟಿಲ್ಲ ಯಾತಕ್ಕೆ ಅಂತಂದ್ರೆ ಮುಟ್ಟೋ ಜರೂರತ್ ಬೀಳಿಲ್ಲ, ದೇಶ ಸುಭಿಕ್ಷವಾಗಿದೆ, ಸುಭದ್ರ ಕೈಗಳಲ್ಲಿದೆ. ಉದಾಹರಣೆಗೆ ಈಗ 8,000 ಕೋಟಿಯಲ್ಲಿ 6,000 ಕೋಟಿ ಮೋದಿಯವರು ಖರ್ಚು ಮಾಡಿಬಿಟ್ಟಿದ್ರು ಅಂತಂದ್ರೆ ಇದೇ ಖರ್ಗೆ ಅವ್ರು ನಿಂತ್ಕೊಂಡ್ಬಿಟ್ಟು ಕೇಳೋರು, ಯಾಕೆ ಖರ್ಚು ಮಾಡಿದ್ರಿ, ಅದು ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿಗೆ ಇಡಬೇಕಾಗಿತ್ತು ಅನ್ನೋ ಮಾತನ್ನ ಇದೇ ಖರ್ಗೆ ಅವ್ರು ಹೇಳ್ತಾರೆ. ವೈಲ್ ಖರ್ಗೆ ಅವರ ಮಾತುಗಳಿಗೆ ಹೆಚ್ಚಿನ ಕಿಮ್ಮತ್ತನ್ನು ಕೊಡದೆ ಅವ್ರು ಹೇಳಿರೋ ಒಂದು ಮಾತಿನಲ್ಲಿ ಏನಾದ್ರೂ ಜನರಿಗೆ ಸಂಶಯ ಬರುತ್ತಾ ಅನ್ನೋದಿತ್ತು ಅಂದ್ರೆ ಅದರ ನಿವಾರಣಾರ್ಥವಾಗಿ ನಾವು ಈ ಸಂದೇಹವನ್ನು ನಿವಾರಣೆ ಮಾಡಲಿಕ್ಕೆ ಡೇಟಾಗಳ ಸಮೇತ, ನೀವು ಇವತ್ತು ಡೇಟಾ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ, 2,000 ಕೋಟಿ 21ರಲ್ಲಿ, 2,000 ಕೋಟಿ ಮತ್ತೊಂದು ಮುಂದಿನ ವರ್ಷದಲ್ಲಿ, ಮತ್ತು PM ಕೇರ್ಸ್ ಚಿಲ್ಡ್ರನ್ ಫಂಡ್ ಅಂತ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ಅಪ್ಪ ಅಮ್ಮಂದರು ಇಬ್ರು ಮೃತಪಟ್ಬಿಟ್ರು ಅಂತಂದ್ರೆ ಅಂತ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಆಗ್ಲಿ ಅನ್ನೋ ದೃಷ್ಟಿಯಿಂದ PM ಕೇರ್ಸ್ನ ಚೈಲ್ಡ್ ಫಂಡ್ ಅನ್ನೋದನ್ನ ಮಾಡಿದ್ರು ಪ್ರಧಾನಿಗಳು. ಇಂತಹ ಎಲ್ಲ ಉಪಕ್ರಮಗಳನ್ನ ನೋಡಿದಾಗ ಅಷ್ಟು ಮಾಡಿಯೂ ಇವತ್ತಿನ ದಿನ 8,000 ಕೋಟಿ ಮಾಡಿ ಇಟ್ಕೊಂಡಿದ್ದೀರಿ ಎಮರ್ಜೆನ್ಸಿಗೆ, ತಮ್ಮ ವೈಯಕ್ತಿಕವಾಗಲ್ಲ ದೇಶದ ಎಮರ್ಜೆನ್ಸಿಗೆ ಅಂತಂದ್ರೆ ಇಂತಹ ವ್ಯಕ್ತಿಯ ಬಗ್ಗೆ ನಮಗೆ ಹೆಚ್ಚಿನ ಅಭಿಮಾನ, ಸನ್ಮಾನ ಮತ್ತು ಗೌರವ ಬರುತ್ತೆ. ಅವ್ರ ಬಗ್ಗೆ ಅಲ್ಪ ಸ್ವಲ್ಪ ತುಚ್ಛವಾಗಿ ಮಾತಾಡುವಂಥವ್ರ ಬಗ್ಗೆ ಕನಿಕರ ಕೂಡ ಮಾಡುತ್ತೆ ಅಂತ ಹೇಳ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.